ಇದು ಯಾವ ಸಂಧಿಗೆ ಸಂಬಂಧಪಡುತ್ತೆ? ಚುತ್ವ ಸಂಧಿನೋ ಅಥವಾ ಜಸ್ತ್ವ ಸಂಧಿನೋ? ಸ್ನೇಹಿತರೆ ನಮಸ್ಕಾರ, ಜ್ಞಾನಗುರು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಸಂಸ್ಕೃತ ವ್ಯಂಜನ ಸಂಧಿಯ ಜಸ್ತ್ವ ಸಂಧಿ ಬಗ್ಗೆ ತಿಳ್ಕೊಂಡಿದ್ವಿ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಚುತ್ವ ಸಂಧಿ ಬಗ್ಗೆ ತಿಳ್ಕೊತಾ ಇದ್ದೀವಿ. ಸಂಸ್ಕೃತ ವ್ಯಂಜನ ಸಂಧಿಯ ಎರಡನೇ ಸಂಧಿಯಾಗಿರ್ತಕ್ಕಂಥ ಚುತ್ವ ಸಂಧಿ ಅಂತೇಳಿ ತಿಳ್ಕೊತಾ ಇದ್ದೀವಿ. ಚುತ್ವ ಅಂತಂದ್ರೆ ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಚು ತ್ವ. ಚುತ್ವ ಅಂತಂದ್ರೆ ಇದರಲ್ಲಿರ್ತಕ್ಕಂಥ ಶ ಮತ್ತು ಚ ವರ್ಗಾಕ್ಷರಗಳು. ಚ ವರ್ಗಾಕ್ಷರ ಅಂದ್ರೆ ಚ, ಚ, ಜ, ಝ, ಞ. ಈ 6 ಅಕ್ಷರಗಳಿರ್ತಕ್ಕಂಥದ್ದು, ಈ 6 ಅಕ್ಷರಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಚು. ಚು 6 ಅಕ್ಷರಗಳನ್ನು ಒಳಗೊಂಡಿದೆ. ತ್ವ ಅಂತಂದ್ರೆ ಬರುವುದು, ಆಗಮ ಆಗುವುದು. ಈ 6 ಅಕ್ಷರಗಳು ಬರುವುದನ್ನ ಚುತ್ವ ಅಂತೇಳಿ ಕರಿತೀವಿ, ಚುತ್ವ ಸಂಧಿ ಅಂತೇಳಿ ಕರಿತೀವಿ. ಹಾಗಾದ್ರೆ ಚುತ್ವ ಸಂಧಿಯ ವ್ಯಾಖ್ಯೆ ಏನಂತ ನಾವು ನೋಡೋಣ. ಸಕಾರ ತ ವರ್ಗಾಕ್ಷರಗಳಿಗೆ ಶಕಾರ ಚ ವರ್ಗಗಳು ಪರವಾದಾಗ, ಅಂದ್ರೆ ಸಕಾರ ಮತ್ತು ತ ವರ್ಗಾಕ್ಷರಗಳು ಪೂರ್ವ ಪದದಲ್ಲಿ ಕೊನೆಯದಾಗಿ ಬಂದಾಗ, ಅದರ ನಂತರ ಉತ್ತರ ಪದದಲ್ಲಿ ಶಕಾರ ಚ ವರ್ಗಾಕ್ಷರಗಳು ಬಂದರೆ ಸಕಾರಕ್ಕೆ ಶಕಾರವು ಸಂಧಿ ಪದದಲ್ಲಿ ಸಕಾರಕ್ಕೆ ಶಕಾರ ಬರ್ತಕ್ಕಂಥದ್ದು. ಹಾಗೆ ತ ವರ್ಗಕ್ಕೆ ಈ ತ ದದನ್ನ ಇದಾವಲ್ಲ, ಆ ತ ವರ್ಗಕ್ಕೆ ಚ ವರ್ಗವು ಆದೇಶವಾಗಿ ಬಂದರೆ, ಚ ವರ್ಗ ಅಂತ ಚ ಛ ಝ ಝ ಇದೆಲ್ಲ ಅವುಗಳು ಆದೇಶವಾಗಿ ಬರ್ತವೆ. ಅಂದ್ರೆ ಸಂಧಿ ಪದದಲ್ಲಿ ಬಂದರೆ ಅದು ಚುತ್ವ ಸಂಧಿ ಆಗುತ್ತದೆ. ಈ ವ್ಯಾಖ್ಯಾನ ನೋಡಿದಾಗ ಇಲ್ಲಿ ಒಂದು ಸೂಚಿಯನ್ನು ಕೊಟ್ಟಿದ್ವಿ. ಇದನ್ನ ನಾವು ಸೂತ್ರ ಅಂತಾನೆ ಹೇಳ್ತೀವಿ, ಸೂಚಿ ಅಂತಾನೆ ಕೊಡ್ತೀವಿ. ನಿಮಗೆ ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಅಂದ್ರೆ ಸಕಾರಕ್ಕೆ ಸಕಾರ ಅಥವಾ ಸಕಾರ ಮತ್ತು ತ ವರ್ಗಾಕ್ಷರಗಳಿಗೆ ಶಕಾರ ಚ ವರ್ಗಗಳು ಪರವಾದಾಗ, ಉತ್ತರ ಪದದಲ್ಲಿ ಬಂದಾಗ ಸಕಾರಕ್ಕೆ ಶಕಾರ, ಸಕಾರಕ್ಕೆ ಶಕಾರ, ತ ವರ್ಗಗಳಿಗೆ ಚ ವರ್ಗಗಳು ಆದೇಶವಾಗಿ ಬರ್ತಕ್ಕಂಥದ್ದು. ನೋಡಿ, ಇದು ಪೂರ್ವ ಪದ ಇದೆ, ಇಲ್ಲಿ ಉತ್ತರ ಪದ ಇದೆ, ಇಲ್ಲಿ ಸಂಧಿ ಪದ ಇದೆ. ಸಕಾರ ಕೊನೆಯದಾಗಿ ಪೂರ್ವ ಪದದಲ್ಲಿ ಕೊನೆಯ ಅಕ್ಷರ ಸ ಬಂದಾಗ, ಉತ್ತರ ಪದದಲ್ಲಿ ಶ ಮತ್ತು ಚ ಬಂದರೆ, ಹೆಚ್ಚಾಗಿ ಬರ್ತಕ್ಕಂಥ ಉದಾಹರಣೆಗಳಲ್ಲಿ ಏನಾಗಿದೆ ಅಂದ್ರೆ ಶ ಮತ್ತು ಚಗಳು ಬರ್ತವೆ. ಆ ಶ ಮತ್ತು ಚ ಬಂದರೂ ಸಹ ಸಂಧಿ ಪದದಲ್ಲಿ ಶಕಾರನೇ ಬರುತ್ತೆ. ಸಕಾರಕ್ಕೆ ಶಕಾರ ಬರೋದು, ಈ ಸಕಾರ ಹೋಗ್ಬಿಟ್ಟು ಸಂಧಿ ಪದದಲ್ಲಿ ಶಕಾರ ಬರೋದು. ಹಾಗೆ ತಕಾರಕ್ಕೆ ಪೂರ್ವ ಪದದ ಕೊನೆಯ ಅಕ್ಷರ, ಕೊನೆಯ ವ್ಯಂಜನ ಅಕ್ಷರ ತ ಬಂದು ಉತ್ತರ ಪದದಲ್ಲಿ ಚ ವರ್ಗ ಬರ್ತಕ್ಕಂಥದ್ದು. ಹೆಚ್ಚಾಗಿ ನಾವು ಉದಾಹರಣೆಗಳನ್ನು ನೋಡಿದಾಗ ಚ ಛ ಜ 3 ಅಕ್ಷರಗಳು ಮಾತ್ರ, 3 ವ್ಯಂಜನಾಕ್ಷರಗಳು ಮಾತ್ರ ಬರ್ತವೆ. ಈ ಸಂಧಿ ಪದದಲ್ಲಿ ಚ ವರ್ಗ ಬಂದು ಸಂಧಿ ಪದದಲ್ಲಿ, ಉತ್ತರ ಪದದಲ್ಲಿ ಚ ವರ್ಗ ಬಂದು ಸಂಧಿ ಪದದಲ್ಲಿ ಚ ಛ ಜ ಬರ್ತಕ್ಕಂಥದ್ದು. ಅಂದ್ರೆ ಇನ್ನು ಝ ಮತ್ತು ಜ್ಞ ಇದೆ, ಅವು ಹೆಚ್ಚಾಗಿ ಬಂದಿಲ್ಲ. ಇಲ್ಲಿ ಹೆಚ್ಚಾಗಿ ಬರೋದು ಚ ಛ ಜ ಬರ್ತಕ್ಕಂಥದ್ದ ಪದಗಳು, ಅಕ್ಷರಗಳು ಇದಾವೆ. ತ ವರ್ಗಕ್ಕೆ ಚ ವರ್ಗ ಬಂದು ಅಲ್ಲಿ ಚ ಛ ಝ ಬರ್ತಕ್ಕಂಥದ್ದು, ಚ ವರ್ಗ ಆದೇಶವಾಗಿ ಬರ್ತಕ್ಕಂಥದ್ದನ್ನು ನಾವು ಚುತ್ವ ಸಂಧಿ ಅಂತೇಳಿ ತಿಳ್ಕೊತೀವಿ. ಈಗ ನಾವು ಒಂದು ಉದಾಹರಣೆ ಮೂಲಕ ನೋಡೋದಾದ್ರೆ, ಮನಸ್ ಪ್ಲಸ್ ಶಾಂತಿ ಮನಃಶಾಂತಿ ಅಂತ. ಮನಸ್ ಪ್ಲಸ್ ಶಾಂತಿ ಮನಃಶಾಂತಿ, ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನ ಕೇಳ್ತಾರೆ. ನೆಮ್ಮದಿ ಅಂತ ಹೇಳ್ತೀವಲ್ಲ, ಹಾಗೆ ನಮಗೆ ಮನಃಶಾಂತಿ ಬೇಕು ಅಂದಾಗ ಮನಸ್ ಪ್ಲಸ್ ಶಾಂತಿ ಮನಃಶಾಂತಿ. ಇಲ್ಲಿ ಸ ವ್ಯಂಜನಾಕ್ಷರ ಇದೆ, ಉತ್ತರ ಪದದಲ್ಲಿ ಶ ವ್ಯಂಜನಾಕ್ಷರ ಇದೆ, ಸಂಧಿ ಪದದಲ್ಲಿ ಶನೇ ಬಂದಿದೆ. ಅಂದ್ರೆ ಉತ್ತರ ಪದದಲ್ಲಿ ಸ ಆದ್ರೂ ಬರ್ಬೋದು, ಚ ಆದ್ರೂ ಬರ್ಬೋದು, ಸಂಧಿ ಪದದಲ್ಲಿ
ಶನೇ ಬರಬೇಕು. ಸ ಬದಲಾಗಿ ಶನೇ ಬರಬೇಕು. ಇಲ್ಲಿ ಒಂದು ಅರ್ಥ ಮಾಡಿಕೊಡ್ರಿ, ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಪೂರ್ವ ಪದ ಪ್ರಮುಖವಾಗಿರ್ತವೆ. ಪೂರ್ವ ಪದದ ಕೊನೆಯ ವ್ಯಂಜನಾಕ್ಷರಗಳು ಪ್ರಮುಖವಾಗಿರ್ತವೆ. ಇಲ್ಲಿ ಸಕಾರಕ್ಕೆ ಶಕಾರ ಬರ್ತಕ್ಕಂಥದ್ದು. ಅದೇ ರೀತಿ ಮನಸ್ ಪ್ಲಸ್ ಚಂಚಲ ಮನಶ್ಚಂಚಲ. ಮನಸ್ ಪ್ಲಸ್ ಚಂಚಲ ಮನಶ್ಚಂಚಲ. ಇಲ್ಲಿ ಸ ಇದೆ, ಪೂರ್ವ ಪದದ ಕೊನೆಯ ವ್ಯಂಜನಾಕ್ಷರ ಸ ಇದೆ. ಉತ್ತರ ಪದದಲ್ಲಿ ಚ ಬಂದಿದೆ, ಸಂಧಿ ಪದದಲ್ಲಿ ಶ ಇದೆ. ಸಂಧಿ ಪದದಲ್ಲಿ ಶ ಬಂದಿದೆ. ಅಂದ್ರೆ ಸಕಾರದ ಮುಂದೆ ಉತ್ತರ ಪದದಲ್ಲಿ ಶ ಆದರೂ ಬರ್ಬೋದು, ಚ ಆದರೂ ಬರ್ಬೋದು. ಇವೆರಡು ಅಕ್ಷರ ಬಂದರೂ ನಮಗೆ ಪ್ರಮುಖವಾಗಿ ಬೇಕಾಗಿರೋದು ಪೂರ್ವ ಪದದ ಕೊನೆಯ ವ್ಯಂಜನಾಕ್ಷರ ಸ ಬಂದ್ರೆ ಅಲ್ಲಿ ಶ ಬರಬೇಕು, ಸಂಧಿ ಪದದಲ್ಲಿ ಶ ಬರಬೇಕು ಅಂತೇಳಿ. ಇದು ನಿಮಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಯಾಕಂದ್ರೆ ಸಕಾರಕ್ಕೆ ಶಕಾರ ಬರೋದು, ಸಂಧಿ ಪದದಲ್ಲಿ ಸಕಾರದ ಬದಲಾಗಿ ಶಕಾರ ಆಗಮವಾಗುವುದು ಅಥವಾ ಬರುವುದನ್ನು ನಾವು ಚುತ್ವ ಸಂಧಿ ಅಂತೇಳಿ ತಿಳ್ಕೊತೀವಿ. ಅದೇ ರೀತಿ ತ ವರ್ಗಗಳಿಗೆ ಚ ವರ್ಗಗಳು ಬರುವುದನ್ನು ನಾವು ನೋಡೋಣ. ಇಲ್ಲಿ ಉತ್ತರ ಪದದ ಕೊನೆಯ ಅಕ್ಷರ ತ ಬಂದಿದೆ, ನಂತರ ಚ ವರ್ಗ ಜ ಬಂದಿದೆ, ಚ ವರ್ಗಾಕ್ಷರದ ಜ ಬಂದಿದೆ, ಸಂಧಿ ಪದದಲ್ಲಿ ಜ ಬಂದಿದೆ. ಅಂದರೆ ತ ಬದಲಾಗಿ ಚ ವರ್ಗ ಬರ್ಬೋದು, ಜ ಬಂದಿದೆ. ಅದೇ ರೀತಿ ಇಲ್ಲಿ ನೋಡಿ, ಉತ್ತರ ಪದದಲ್ಲಿ ತ ಬಂದಿದೆ, ನಂತರ ಚ ಬಂದಿದೆ, ತದನಂತರ ಚ ಬಂದಿದೆ. ಬ್ರೂ ಬ್ರೂ, ಹ ಹ, ತ ಬದಲಾಗಿ ಚ ಇದೆ, ಇಲ್ಲಿ ಚ ಇದೆ, ಒತ್ತಕ್ಷರವಾಗಿ ಚ ಬಂದಿದೆ. ತ್ರ ತ್ರ ಇದೆ. ಹಾಗಾದರೆ ತ ಬದಲಾಗಿ ನಮಗೆ ಬಂದಿರೋದು ಚ ಬಂದಿದೆ. ಈ ತ ಅಕ್ಷರದ ಬದಲಾಗಿ ಚ ಅಕ್ಷರ ಆಗಮವಾಗಿದೆ, ಆದೇಶವಾಗಿ ಬಂದಿದೆ. ಆಗಮ ಅಲ್ಲ, ಆದೇಶವಾಗಿ ಬಂದಿದೆ. ಬೃಹತ್ ಪ್ಲಸ್ ಛತ್ರ ಬೃಹತ್ ಛತ್ರ, ಜಗತ್ ಪ್ಲಸ್ ಜ್ಯೋತಿ ಜಗಜ್ಯೋತಿ. ಇದು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇದೇ ರೀತಿಯಾಗಿರ್ತಕ್ಕಂಥ ಚುತ್ವ ಸಂಧಿಗೆ ಇನ್ನೂ ಸ್ವಲ್ಪ ಕೆಲವು ಉದಾಹರಣೆಗಳನ್ನ ನಾವು ನೋಡೋಣ. ಯಶಸ್ ಪ್ಲಸ್ ಚಂದ್ರಿಕೆ ಯಶಶ್ಚಂದ್ರಿಕೆ. ಅಂದ್ರೆ ಪೂರ್ವ ಪದದ ಕೊನೆಯ ಕೊನೆಯ ವ್ಯಂಜನಾಕ್ಷರ ಸ ಇದೆ. ಉತ್ತರ ಪದದಲ್ಲಿ ಶನಾದ್ರೂ ಬರಬಹುದು, ಚ ಅನಾದ್ರೂ ಬರಬಹುದು. ಇಲ್ಲಿ ಚ ಬಂದಿದೆ, ಆದರೆ ಸಂಧಿ ಪದದಲ್ಲಿ ಸಕಾರ, ಪೂರ್ವ ಪದದಲ್ಲಿ ಕೊನೆಯ ಅಕ್ಷರ ಸ ಬಂದರೆ ಸಂಧಿ ಪದದಲ್ಲಿ ಶನೇ ಬರಬೇಕು. ಸ ಬಂದರೆ ಪೂರ್ವ ಪದದ ಕೊನೆಯ ವ್ಯಂಜನಾಕ್ಷರ ಆಗಿರ್ತಕ್ಕಂಥ ಸ ಬಂದರೆ ಸಂಧಿ ಪದದಲ್ಲಿ ಶ ಬರಬೇಕು. ಇಲ್ಲಿ ಉತ್ತರ ಪದದಲ್ಲಿ ಶನಾದ್ರೂ ಬರ್ಬೋದು, ಚ ವರ್ಗಾಕ್ಷರ ಆದ್ರೂ ಬರ್ಬೋದು, ಆದರೆ ಸಂಧಿ ಪದದಲ್ಲಿ ಮಾತ್ರ ಶ ಬರಬೇಕು. ಹಾಗೆ ಇಲ್ಲಿ ಕೊಟ್ಟಿದ್ದೀವಲ್ಲ, ಸಕಾರಕ್ಕೆ ಶಕಾರ ಬರ್ತಕ್ಕಂಥದ್ದು. ಸಕಾರದ ಮುಂದೆ ಇಲ್ಲಿ ಚ ಬಂದಿದೆ, ಇಲ್ಲಿ ಚ ಬಂದಿದೆ, ಆದರೆ ಸಂಧಿ ಪದದಲ್ಲಿ ಶನೇ ಬರಬೇಕು. ಅದೇ ರೀತಿ ಶರತ್ ಪ್ಲಸ್ ಚಂದ್ರ ಶರತ್ಚಂದ್ರ. ಇಲ್ಲಿ ತ ಬಂದಿದೆ, ಪೂರ್ವ ಪದದ ಕೊನೆಯ ವ್ಯಂಜನಾಕ್ಷರ ತ ಇದೆ. ಉತ್ತರ ಪದದಲ್ಲಿ ಚ ಬಂದಿದೆ, ಸಂಧಿ ಪದದಲ್ಲಿ ಚನೇ ಬಂದಿದೆ. ಇಲ್ಲಿ ಚ ಬಂದಿದೆ. ಶರತ್ ಪ್ಲಸ್ ಚಂದ್ರ ಶರತ್ಚಂದ್ರ. ಚ ವರ್ಗಾಕ್ಷರ ಬರ್ತಕ್ಕಂಥದ್ದನ್ನ ನಾವು ಚುತ್ವ ಸಂಧಿ ಅಂತ ಹೇಳ್ತೀವಿ. ಅಂದ್ರೆ ತ ವರ್ಗಾಕ್ಷರಗಳಿಗೆ ಚ ವರ್ಗಾಕ್ಷರ, ಸಂಧಿ ಪದದಲ್ಲಿ ಚ ವರ್ಗಾಕ್ಷರ ಬರಬೇಕು. ತ ವರ್ಗಾಕ್ಷರ ಎಲ್ಲಿ ಬರ್ಬೇಕಂದ್ರೆ ಪೂರ್ವ ಪದದ ಕೊನೆಯ ವ್ಯಂಜನಾಕ್ಷರಗಳಾಗಿರ್ಬೇಕು. ತ ವರ್ಗಗಳು ಪೂರ್ವ ಪದದ ಕೊನೆಯ ವ್ಯಂಜನಾಕ್ಷರಗಳಾಗಿರ್ಬೇಕು. ಸಂಧಿ ಪದದಲ್ಲಿ ಚ ವರ್ಗಾಕ್ಷರಗಳು ಬರಬೇಕು. ಇಲ್ಲಿ ಸಹ ಉತ್ತರ ಪದದಲ್ಲಿ ಚ ವರ್ಗಾಕ್ಷರಗಳೇ ಬರ್ತವೆ. ಉತ್ತರ ಪದದಲ್ಲಿ ಚ ವರ್ಗಾಕ್ಷರಗಳು ಬರ್ತವೆ. ಚುತ್ವ ಸಂಧಿಯನ್ನ ಸರಳವಾಗಿ ನಾವು ಗುರುತು ಹಿಡಿಬಹುದು. ಸ ವರ್ಗಾಕ್ಷರಕ್ಕೆ ಸಕಾರಕ್ಕೆ ಶಕಾರ ಬರುವುದು, ತ ವರ್ಗಾಕ್ಷರಗಳಿಗೆ ಚ ವರ್ಗಾಕ್ಷರಗಳು ಬರೋದು. ಸತ್ ಪ್ಲಸ್ ಜನ. ನೋಡಿ, ಇಲ್ಲಿ ಚ ವರ್ಗಾಕ್ಷರದ ಮೂರನೇ ಅಕ್ಷರ ಜ ಬಂದಿದೆ. ಸತ್ ಪ್ಲಸ್ ಜನ ಸಜ್ಜನ. ಒಳ್ಳೆ ಜನರಿಗೆ ನಾವು ಸಜ್ಜನ ಅಂತ ಹೇಳ್ತೀವಿ. ಸತ್ ಅಂದ್ರೆ ಒಳ್ಳೆಯ ಜನಗಳಿಗೆ ನಾವು ಸಜ್ಜನ ಅಂತ ಬಳಕೆ ಮಾಡ್ತಾ ಇದ್ವಿ. ತ
ಬಂದಿದೆ. ಪೂರ್ವ ಪದದ ಕೊನೆಯ ವ್ಯಂಜನಾಕ್ಷರ ತ ಬಂದಿದೆ. ಉತ್ತರ ಪದದಲ್ಲಿ ಚ ವರ್ಗಾಕ್ಷರದ ಮೂರನೇ ಅಕ್ಷರ ಜ ಬಂದಿದೆ. ಆದರೆ ಸಂಧಿ ಪದದಲ್ಲಿ ಚ ವರ್ಗಾಕ್ಷರದ ಜ ಬಂದಿದೆ. ಅದೇ ರೀತಿ ತದ್ ಪ್ಲಸ್ ಜಾತಿ ತಜ್ಜಾತಿ. ತದ್ ಅಂದ್ರೆ ತ ವರ್ಗಾಕ್ಷರದ ಮೂರನೇ ಅಕ್ಷರ ದ ಬಂದಿದೆ. ಇಲ್ಲಿ ಸಹ ಚ ವರ್ಗಾಕ್ಷರದ ಮೂರನೇ ಅಕ್ಷರ ಜ ಬಂದಿದೆ. ಸಂಧಿ ಪದದಲ್ಲಿ ಜ ಬಂದಿದೆ, ಚ ವರ್ಗಾಕ್ಷರದ ಜ ಬಂದಿದೆ. ಸಕಾರಕ್ಕೆ ಪೂರ್ವ ಪದದ ಕೊನೆಯ ಅಕ್ಷರ ಸಕಾರಕ್ಕೆ ಸಂಧಿ ಕಾರ್ಯ ನಡೆಯುವಾಗ ಸಂಧಿ ಪದದಲ್ಲಿ ಶಕಾರ ಬರುವುದು. ಸಕಾರಕ್ಕೆ ಶಕಾರ ಬರುವುದು. ತ ವರ್ಗಾಕ್ಷರಗಳೇ ಪೂರ್ವ ಪದದ ಕೊನೆಯ ವ್ಯಂಜನಾಕ್ಷರಗಳು ತ ವರ್ಗಾಕ್ಷರಗಳಾಗಿದ್ದು ಸಂಧಿ ಪದದಲ್ಲಿ ಚ ವರ್ಗಾಕ್ಷರಗಳು ಬರುವುದು. ಹೆಚ್ಚಾಗಿ ಸಂಧಿ ಪದದಲ್ಲಿ ಚ ವರ್ಗಾಕ್ಷರಗಳು ಬರ್ತವೆ. ಉತ್ತರ ಪದದಲ್ಲಿ ಸಹ ಚ ವರ್ಗಾಕ್ಷರಗಳೇ ಬರ್ತವೆ. ಹೆಚ್ಚಾಗಿ 3 ಬರ್ತವೆ. ನಿಮಗೆ ಆಲ್ರೆಡಿ ನೋಡಿದೆ. ಬೃಹತ್ ಪ್ಲಸ್ ಛತ್ರ ಎರಡನೇ ಅಕ್ಷರ ಚ ವರ್ಗಾಕ್ಷರದ ಮಹಾಪ್ರಾಣಾಕ್ಷರ ಬರುತ್ತೆ, ಅಥವಾ ಕಠಿಣ ಅಕ್ಷರ ಅಂತ ಹೇಳ್ತೀವಿ. ಇಲ್ಲಿ ಮೃದು ಅಕ್ಷರ ಬಂದಿದೆ, ಚ ಮೃದು ಅಕ್ಷರ ಬಂದಿದೆ, ಹಾಗೆ ಮೃದು ಅಕ್ಷರ ಜ ಬಂದಿದೆ. ಹೆಚ್ಚಾಗಿ ತ ವರ್ಗಾಕ್ಷರಗಳಿಗೆ ಚ ವರ್ಗಾಕ್ಷರಗಳು ಬರ್ತವೆ. ಸಂಧಿ ಪದದಲ್ಲಿ ಹೆಚ್ಚಾಗಿ ಬಳಕೆ ಆಗಿರ್ತಕ್ಕಂಥ ಉದಾಹರಣೆಗಳನ್ನ ನಮಗೆ ಸಿಗೋದು ಹೆಚ್ಚಾಗಿ ಯಾವುದರಿಂದ ಅಂತಂದ್ರೆ ಚ ಛ ಜ ಅಕ್ಷರಗಳಿಂದ. ಇದನ್ನು ನಾವು ಚುತ್ವ ಸಂಧಿ ಅಂತೇಳಿ ಕರಿತೀವಿ. ಸಕಾರಕ್ಕೆ ಶಕಾರ ಬರುವುದು, ತ ವರ್ಗಾಕ್ಷರಗಳಿಗೆ ಜ ವರ್ಗಾಕ್ಷರಗಳು ಬರುವುದನ್ನ ಚುತ್ವ ಸಂಧಿ ಅಂತೇಳಿ ಕರಿತೀವಿ. ಇನ್ನು ಹೆಚ್ಚಿನ ಒಂದು ಉದಾಹರಣೆಗಳಿರ್ತವೆ. ಜಗಜ್ಜನನಿ, ಜಗಜ್ಯೋತಿ, ಸಚ್ಚಿದಾನಂದ ಅಂತೇಳಿ. ಸತ್ ಪ್ಲಸ್ ಚಿದಾನಂದ, ಸತ್ ಪ್ಲಸ್ ಚಿದಾನಂದ, ಸಚ್ಚಿದಾನಂದ ಅಂತ ಹೇಳ್ತೀವಿ. ಸೊ ಈ ಥರ ಅನೇಕ ಉದಾಹರಣೆಗಳು ನಮಗೆ ಸಿಗ್ತವೆ. ಆ ಉದಾಹರಣೆಗಳನ್ನು ನೀವು ಸಹ ಬಿಡಿಸಿ ಬರೆದಾಗ ನಿಮಗೆ ಗೊತ್ತಾಗುತ್ತೆ. ಅದೇ ರೀತಿ ನಾವೊಂದು ಉದಾಹರಣೆಯನ್ನು ಕೊಡ್ತೀನಿ. ವಿದ್ಯುತ್ ಶಕ್ತಿ. ಹಾಗಾದರೆ ಇದು ಯಾವ ಸಂಧಿಗೆ ಸಂಬಂಧಪಡುತ್ತೆ? ಚುತ್ವ ಸಂಧಿನೋ ಅಥವಾ ಜಸ್ತ್ವ ಸಂಧಿನೋ? ಇನ್ನು ಬೇರೆ ಬೇರೆ ಸಂಧಿಗಳಿದ್ದಾವೆ. ನಾವು ಇಲ್ಲಿವರೆಗೆ ತಿಳ್ಕೊಂಬಂದಿರೋದು ಮೂರು ಮೂರು ಸಂಧಿಗಳಂತ ಹೇಳಿದ್ವಲ್ಲ. ಹಾಗಾದರೆ ಇದು ಯಾವ ಸಂಧಿಗೆ ಸಂಬಂಧಪಡುತ್ತೆ? ನಾವು ಇನ್ನು ನೋಡಬೇಕಾಗಿರೋದ ಇನ್ನು 5 ಸಂಧಿಗಳಿದ್ದಾವಲ್ಲ, ಆ 5 ಸಂಧಿಗಳಲ್ಲಿ ಇದು ಒಂದು ಸಂಧಿಗೆ ಉದಾಹರಣೆ ಆಗುತ್ತೆ. ಯಾವ ಸಂಧಿ ಅಂತೇಳಿ ನೀವು ಇದನ್ನು ಬಿಡಿಸಿ ಬರೆದಾಗ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ.